ಮುದ್ದೆ ಗಿದ್ದೆ ಎಲ್ಲ ಮಾಡೋರ? ಮುದ್ದೆ ಗಿದ್ದೆ ಮಾಡ್ತೀವಿ ನಾವು. ಮುದ್ದೆ ತಿಂತಿದ್ನ ವೀರಪ್ಪನು? ಇದ್ರೆ ಯಾವ್ದೋ ಜಿಂಕೆ ಗಿಂಕೆ ಬೇಕಂದ್ರೆ ಒಂದು ಹೊಡ್ಕೊಂಡು ತಿಂಗಳಿಗೆ 15 ದಿವಸಕ್ಕೂ ತಿಂತಿದ್ವಿ ನಾವು. ಕೋತಿ ಎಲ್ಲ ತಿಂತಿದ್ರು ಅವ್ರು. ತಿನ್ನೋ ಚೆನ್ನಾಗದಾಗ ಕೂಡ ವಡೆ, ಬೋಂಡ, ರೋಸ್ಟ್, ದೋಸೆ, ಇಡ್ಲಿ. ದೋಸೆ ಇಡ್ಲಿ ಎಲ್ಲ ಮಾಡೋರ? ಅದೆಲ್ಲ ನೋಡಿತಾ ಒಳ್ಳೆಯ ಮಗನದು ನಾನು. ಇಷ್ಟು ಕೊಲೆಗಾರನ ಆದದ್ದು ಏಕ ಕೊಲೆಗಾರನ ಆದ. ನೀವು ಕೂತ್ಕೊಳ್ಳಿ ಲಾಸ್ಟಿಗೆ ಒಂದ್ಸಲಿ. ನೀವು ನಿಮ್ ಯಜಮಾನ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಅದು ಇನ್ನೊಂದ್ ಏನು ಅಂದ್ರೆ ನೀವು ಕಾಡಲ್ಲಿ ಏನೇನೆಲ್ಲ ತಿಂತಾ ಇದ್ರಿ ಅಂತ ನನಗೊಂದು ಕ್ಯೂರಿಯಾಸಿಟಿ ಕೇಳೋದು. ಅಂದ್ರೆ ಅಲ್ಲಿ ಊಟದಲ್ಲಿ ಏನೇನ್ ಸಿಕ್ತಿತ್ತು ಊಟ ನಿಮ್ಗೆ ಅಂತ? ಬೇಳೆ ಸಾರು, ಸಾಂಬಾರು, ತರಕಾರಿ ಬೇಕಂದ್ರೆ ಇದ್ರೆ ಯಾವ್ದೋ ಜಿಂಕೆ ಗಿಂಕೆ ಬೇಕಂದ್ರೆ ಒಂದು ಹೊಡ್ಕೊಂಡು ತಿಂಗಳಿಗೆ 15 ದಿವಸಕ್ಕೂ ತಿಂತಿದ್ವು. ಒಂದ್ ಜಿಂಕೆ ಹೊಡೆದ್ರೆ ಎಷ್ಟು ದಿವಸ ತಿನ್ಬೋದಿತ್ತು ನೀವು? ಅದೊಂದು ಸುಮಾರಾಗಿ ಒಂದು 15 ದಿವಸ ತಿನ್ಬೋದು. 15 ದಿವಸ ಮಡಿಕೊಳ್ಳೋದು ಚೆಂದಾಗಿ ಒಣಗಿಸಿ ಮಡಿಕೊಂಡ್ರೆ ಅದೇ ಒಂದು ಅಷ್ಟು ತಕೊಂಡು ಅದು ತಿಂತಿದ್ವು. ಅದು ಒಂದು ಅಳುವಾಗಿರತ್ತನೆ ಓಡಾಯಿಸ್ತಿದ್ದ. ಅದು ದೊಡ್ಡದು ಓಡಾಯಿಸ್ತಿರ್ಲಿಲ್ಲ. ಅದು ಚೆನ್ನಾಗಿರೋದು ಅಂತ ನೋಡಿ ಓಡಾಯಿಸ್ಕೊಂಡು ಅದು ತಿಂತಿದ್ದ. ಹಾಗೆ ಅದನ್ನು ಖಾಲಿ ಮಾಡ್ತಿರ್ಲಿಲ್ಲ, ಓಡಾಯಿಸ್ತಿರ್ಲಿಲ್ಲ. ಅದನ್ನು ಪಾಪ ಅಂತಿಲ್ಲ. ಅಂದ್ರೆ ಅದು ಜಿಂಕೆ ನೋಡಿದ್ರೆ ನನಗ ಒಳ್ಳೆಯ ನಾನು. ಅಂದ್ರೆ ಜಿಂಕೆ ಹೊಡಿಯಕ್ ಹೋದಾಗ ಅದು ಜಾಸ್ತಿ ಹೊಡಿಬೇಡಿ, ಜಾಸ್ತಿ ಹೊಡೆಯಬೇಡಿ. ಅದು ಹೇಳಮ್ಮ ಇಂಥ ದಿವಸ ನಾವು ಅದೇನು ಮಟನ್ ಗಿಟನ್ ತಿನ್ಬೇಕಂದ್ರೆ ಒಂದು ಜಿಂಕೆ ಹೊಡ್ಕೊಂಡ್ರೆ ಒಂದು ಅಳುವಾಗಿರೋದನ್ನ ಹೊಡೆಯರಿ ಸಾಕು. ನಾವು ಒಂದ್ 2 ಹೊತ್ತಿಗೆ 3 ಹೊತ್ತಿಗೆ ಆಗೋದನ್ನ ಹೊಡೆದು ಅದು ತಿಂದ್ಬಿಟ್ಟು ಕ್ಲೀನ್ ಆಗಿ ಅದನ್ನ ಇದು ಮಾಡ್ತೀನ. ಅದು ನನಗ ಅದೆಲ್ಲ ನೋಡಿತಾ ಒಳ್ಳೆಯ ಮಗನದು ನಾನು. ಇಷ್ಟು ಕೊಲೆಗಾರನ ಆದದ್ದು ಏಕ ಕೊಲೆಗಾರನ ಅದ. ಅದು ಅವ್ರು ಮಾಡಿ ಅವ್ರು ಹೆಚ್ಚಿಸಿ ಒಬ್ರಿಗೊಬ್ರು ಫೋಟೋ. ಅದೇ ಒಬ್ರು ಮಾತು ಕೇಳೋದು ತಲೆಗೆ ತಪ್ಪು. 4 ಆಳು 3 ಆಳು ಸೇರಿದ್ರೆ ಏನೊಂದು ಹೇಳ್ದಾಗಿ ಅದು ತೊಂದರೆಗಳು ಎಲ್ಲವೇ. ಹೇಳಿಕೆ ಮಾತು ತಲೆಗೆ ಮಿತ್ತು ಹಾಗೆಂತ ಹೇಳ್ತಾರೆ. ಹೇಳಿಕೆ ಮಾತುಗಳ್ತಾನೆ ಅವ್ರೆಲ್ಲ ಈ ರೀತಿ ಮಾಡ್ದದು. ಆಮೇಲೆ ಅವ್ರ ಕಡೆ ಜನಗಳು ಎಲ್ಲ ಅತ್ತಾಗಿ ಎಲ್ಲ ಒಬ್ರಿಗೊಬ್ರು ಪೋಟಿಯಾಗಿ ಅವ್ರು ನೋಡುದು ಇವ್ರು ನೋಡುದು ಗಲಾಟೆ ಎದ್ದು ಈ ರೀತಿ ಆದದ್ದು ಹೊರ್ತು ಇದು ಮನುಷ್ಯ ಒಳ್ಳೆ ಮನುಷ್ಯನೇ. ಸರ್, ಆ ಜಿಂಕೆ ಬಿಟ್ರೆ ಇನ್ಯಾವ್ದಾದ್ರು ಮಾಂಸ? ಮಾಂಸಿ ಇದು ಕಪಿ ಅಂತ ಹೇಳ್ತಾರೆ. ಮುಷ್ಯ ಅದು ಕೋತಿ ಅದನ್ನ ಹೊಡೆದು ತಿಂತಿದ್ರು. ನಾವು ತಿಂತಿರ್ಲಿಲ್ಲ. ನೀವು ತಿಂತಿರ್ಲಿಲ್ಲ? ನಾವು ತಿಂತೀನಿ. ಮನುಷ್ಯನ ಕಂಡಾಗ ಅದೇ ಏನಾದ್ರು ನೋಡ್ತೀನಿ. ಅವ್ರು ಮಾಡ್ಕೊಂಡು ತಿಂದ್ರೆ ನಾವು ಬೇರೆ ಬೆಳೆಗಳ ಸಾಂಬಾರು ಮಾಡ್ಕೊಂಡು ತಿನ್ನೋದು. ನಾವು ಅದು ತಿನ್ನೋದಿಲ್ಲ. ಅದೇ ಹೇಳಿ ಮನುಷ್ಯನ ಕಂಡಾಗಿ ಅದೇ ಅದು ಮನುಷ್ಯನ ತಿನ್ನೋದು. ಆ ಕೋತಿ ಎಲ್ಲ ತಿಂತಿದ್ರು ಅವ್ರು. ತಿನ್ನೋ ಚೆನ್ನಾಗದಾಗ ಕೂಡ ನಾವು ಅದು ಮುಖನ ಪಾಪ ಅದು ನೋಡಿದ್ರೆ ಮನುಷ್ಯ ಅದನ್ನ ನಾವು ಬೇಡ ನೀವು ಮಗ ಹೊಡ್ಕೊಂಡ್ ಬೇಕಾದ್ರೆ ತಿನ್ನಿ ಅಂದ್ಬಿಟ್ಟು ನಾವು ಅವ್ರು ತನಿಯಾಗಿ ನಾನು ಮಾಡ್ಕೊಳ್ತಿದ್ದೆ ಅಷ್ಟೇ. ಎಷ್ಟೊತ್ತು ಊಟ ಇರ್ತಿತ್ತು ನಿಮಗೆ ಕಾಡಲ್ಲಿದ್ದಾಗ? 3 ಹೊತ್ತು ಊಟವೇ. 3 ಹೊತ್ತು ಇರ್ತಿತ್ತು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಮಧ್ಯಾಹ್ನ ಅದು ಇರತ್ತಪ್ಪ. ಸಂದಾಗಿಟ್ಟು ಏನ್ ಬೇಕಾದ್ರು ಮಾಡ್ತಿದ್ವು. ವಡೆ ಬೋಂಡ ಅವನ್ನೆಲ್ಲ ಮಾಡೋರ? ವಡೆ ಬೋಂಡ, ರೋಸ್ಟ್, ದೋಸೆ, ಇಡ್ಲಿ. ದೋಸೆ ಇಡ್ಲಿ ಎಲ್ಲ ಮಾಡೋರ? ಎಲ್ಲವೇ ನಡೀತಿತ್ತು. ಹಸಿಟ್ಟಾರೇಸ್ಕೊಂಡ್ಬಿಡ್ತೀವಿ. ಇಲ್ಲಿ ಕರ್ಸಿ ಮಾಡ್ಬಿಡ್ತಂದ್ರೆ ಒತ್ತರ್ನಾಗ ಇಡ್ಲಿ ದೋಸೆ ಹಂಚು ಇಡ್ಲಿ ಮಾಡಕ್ಕೆ ಅದೆಲ್ಲ ಇತ್ತಾ? ಎಲ್ಲವೇ ಅದ ಸಾಮಾನ ಎತ್ಕೊಂಡಿ ಮೇಲೆ ನಾವು ಎಲ್ಲ ಒತ್ಕೊಂಡಿ ಮೇಲೆ ಆ ಸಾಮಾನು ಹೊರೋದಕ್ಕಾಗಿತ್ತ ಆಳಗ ನಮ್ಮನ್ನು ಇಟ್ಕೊಂಡಿದ್ದದ ಅಷ್ಟೇ. ನಾವೇನ್ ಮಾಡಕತ್ತವ ಹೇಳಿ. ಅವನಿಗೆ ಎಲ್ಲವೇ ಸಪೋರ್ಟ್ ಇತ್ತು ಅವನಿಗೆ. ನನಗೆ ಹೇಳ್ತೀನಿಲ್ಲ ನಾನು, ಯಾಕೆಂದ್ರೆ ಫಾರೆಸ್ಟ್ ಇಲಾಖೆಲಿ ಇದ್ದದಕ್ಕೆ ನನಗೆ ಏನು ತೋರಿಸ್ತೀನಿಲ್ಲ. ಬರ್ತಿದ್ರು ಹೋಗ್ತಿದ್ರು ಅವರೇ ಹೋಗಿ ಮಾತಾಡ್ಬಿಟ್ಟು ಬಂದ ಮೇಲೆ ಸಾಮಾನು ತಂದು ಗಾಡಿಲಿ ಬಂದು ಪೊಲೀಸ್ ಗಾಡಿಲಿ ಇಳಿದ್ರೆ ನಾನು ನೋಡಿನಿ. ಅದಕ್ಕೆ ಸುಳ್ಳಾಡೋದು. ಪೊಲೀಸ್ ರೀತಿ ಗಾಡಿ, ಅದೇ ಗಾಡಿಲಿ ಬಂದು ಸಾಮಾನು ಹೇಳಿದ್ರೆ ಅವರೆಲ್ಲ ಮಾತಾಡಿ ಕೇಳಿಸ್ಬಿಟ್ಟು ಆಗ ನಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಆಗ ನಾವು ಸಾಮಾನುಗಳೆಲ್ಲ ಎತ್ಕೊಂಡು ಬಂದು ಒಂದ್ ಸ್ವಲ್ಪ ಸೇಫ್ಟಿ ಮಾಡ್ಕೊಂಡು ಆಗ ಅವ್ರು ಎಲ್ಲೆಲ್ಲಿ ಮಡಗ್ಬಿಟ್ಟು ನಾವು ಬೇಕಾದಷ್ಟು ನಾವು ಎತ್ಕೊಂಡು ಹೋಗ್ತಿದ್ದು. ಎಲ್ಲೆಲ್ಲಿ ಸಾಮಾನ ಮಡಗ್ಬಿಡ್ತೀನ. ಅವನಿಗೆ ಬೇಕಾದ ಈಗ ಈ ಸಾಮಾನು ಇಲ್ಲಿ ಬಿಟ್ರೆ ಇನ್ನೊಂದ್ ತಪ್ಪ ಸಾಮಾನ, ಅಲ್ಲಿ ಏನಾದ್ರು ಗಲಾಟೆ ಎದ್ದು ಬಿಟ್ರೆ ಅದು ಇನ್ನೊಂದ್ ತಪ್ಪ ಸಾಮಾನ. ಹಾಗೆ ಕಾಡ್ ಮುಗಿಯೇ ಮಡಗಿದ್ದಾನೆ. ಈಗಲೂ ಎಷ್ಟೋ ಸಾಮಾನುಗಳು ಕಂಡು ಹಿಡಿಯಕ್ಕಾಗಲ್ಲ. ಆ ರೀತಿ ಮಡಗಾನೆ. ವೀರಪ್ಪನ್ ಮತ್ತೆ ಗೋವಿಂದನಿಗೂ ವೀರಪ್ಪನಿಗೂ ಮಾತ್ರ. ಬಾಕಿಯವರು ಅವರು ಬೇಬಿ ಗೇಬಿ ರಂಗಸ್ವಾಮಿ ಮಹದೇಶ ಇಂಥವ್ರಿಗೆಲ್ಲ ಅವ್ರ ಕಡೆ ಅವ್ರಿಗೆ ಗೊತ್ತಿದೆ. ನಾವು ಇಬ್ಬರಿಗೂ ಗೊತ್ತಿಲ್ಲ. ಆ ರೀತಿ ತಾನೆ ಅವ್ರು ಮಡಗಿರೋದು. ಸರ್, ಇನ್ನೊಂದು ನಿಮ್ ಕಾಡಲ್ಲಿ ಊಟದ ಬಗ್ಗೆ ಹೇಳಿದ್ರಲ್ಲ, ನಿಮ್ಗೆ ಇಷ್ಟವಾಗಿದ್ದು ಮಾಂಸ ಯಾವ್ದಾದ್ರು ಇದೆಯಾ? ಅಂದ್ರೆ ನಿಮಗೆ ಇಷ್ಟಪಟ್ಟು ತಿಂತಾ ಇದ್ದಿದ್ದು? ನಾವೇನಂದ್ರೆ ಜಿಂಕೆ ಬೇರೆ ನಾವು ಏನು ಆತರ ಮುಟ್ತಿರ್ಲಿಲ್ಲ. ಈ ಜಿಂಕೆ ಹೊಡೆದ್ರೆ ಆ ಜಿಂಕೆ ಮಾಂಸ ತಿಂತೀವಿ. ಆಮೇಲೆ ಮೊಲ ಅಂತಾರೆ ನೋಡಿ, ಅದನ್ನ ಮುಳ್ಳಂದಿನ ಚಿಕ್ಕದು ಮೊಲ ಸಾಕ್ತಾರಲ್ಲ, ಮಾಮೂಲಿ ಮೊಲನೇ ಅಂತಾರೆ ಕನ್ನಡದಲ್ಲಿ. ಅದು ಹೊಡೆದ್ರೆ ಅದು ತಿಂತೀವಿ ನಾವು. ಇಲ್ಲಿ ಬೇರೆ ಯಾವ್ದು ನಾವು ತಿಂತಿರ್ಲಿಲ್ಲ. ಏನೋ ಜಿಂಕೆ ಮಾಂಸ ತಿಂತೀವಿ. ಅದ್ರ ಜೊತೆ ರೈಸ್ ಮಾತ್ರ ಡೈಲಿ ಇರೋದು? ರೈಸು, ಆಮೇಲೆ ಹಸಿಟ್ಟು ಕೂಡ ಮಾಡ್ಕೊಬತ್ತೀವಿ. ರಾಗಿ ಹಸಿಟ್ಟು
ಮುದ್ದೆಗಿದೆ ಎಲ್ಲ ಮಾಡೋರ? ಮುದ್ದೆಗಿದೆಲ್ಲ ಮಾಡ್ತೀವಿ ನಾವು. ಮುದ್ದೆ ತಿಂತಿದ್ನ ವೀರಪ್ಪನು? ತಿಂತಾನೆ ಎಲ್ಲಾನು, ಯಾವ್ದು ಕೊಟ್ರು ತಿಂತಾನೆ. ಅಂತದ್ ಇಂತದ್ ಅಂತಿಲ್ಲ ಹೇಳಿ, ಹಾ. ಯಾವ್ದು ಏನ್ ಸಿಗುತ್ತೋ ಅದು. ಕೊಟ್ರು ತಿಂತಾನೆ, ಉಪ್ಪು ಕೊಟ್ರು ತಿಂತಾನೆ, ಹ್ಮ್. ಏನ್ ಕೊಟ್ರು ತಿಂತಾನೆ. ಆ ವೀರಪ್ಪನ್ಗೆ ಇಷ್ಟ ಆಗಿದ್ದು ಆಹಾರ ಏನಾದ್ರು ಇದೆಯಾ? ಅವನಿಗೆ ಎಲ್ಲವೂ ಇಷ್ಟವೇ. ರುಚಿ ಅಂದ್ರೆ ಇಂಥದ್ದು ಬೇಕು ಅಂತ ಕಾದು ಹಾ. ಒಡೆದು ತಿಂದಿರೋಂಥದ್ದು? ಅದು ಏನಂದ್ರೆ ಆ ಕರಿಮಂದಿ ಅಂತಾರಲ್ಲ, ಅದೇ ಮುಷ್ಯಾನೆ. ಅದು ಮುಖ್ಯ. ಅದು ತಿಂತಿಲ್ಲ. ಬೆಟ್ಟ ಗುಡ್ಡ ಎಲ್ಲ ಏರಕ್ಕೆ ಹಾ, ಅದು ಶಕ್ತಿ ಶಕ್ತಿ ಬರುತ್ತದ್ರಿ. ಇದೆ, ರಕ್ತ ಸೇರಿದಂತೆ ಹ್ಮ್ ಯಾವ ರೋಗ ರೋಜನೆ ಬರಲ್ಲಂತೆ. ಹ್ಮ್ ಹ್ಮ್ ಹ್ಮ್. ಅದಕ್ಕೆ ಅದು ತಿಂತೀರಪ್ಪ. ನಮ್ಗೇನು ಇದು ಸಾರ್ಗ ಕಡವೆ ಅಂತಾರಲ್ಲ, ಹ್ಮ್. ಅದೆಲ್ಲ ಅಪರ ತಿಂತಿರ್ಲಿಲ್ಲ. ಹ್ಮ್. ಅದೇ ಇಲ್ಲ, ನಮ್ಗೂ ಬೇಕೆಂದ್ರೆ ನಾವು ಬೇಕೆಂದ್ರೆ ತಾನೇ ಅಂತವೇ ಹೊಡೆದು ಕೊಡ್ತಿದ್ರು ಅಷ್ಟೇ. ಇಲ್ಲಾಂದ್ರೆ ಜಾಸ್ತಿ ಆ ಮುಷ್ಯ ಇದನ್ನೇ ಕೋತಿನೇ. ಕೋತಿನೇ, ಹ್ಮ್ ಹ್ಮ್ ಅದೇ ಅವ್ರು ಕೋತಿ ಜಾಸ್ತಿ ಅವ್ರು ತಿನ್ನೋದು. ಹ್ಮ್. ಅವಾಗ ನೀವು ಸಪರೇಟ್ ಆಗಿ ಬೇರೆ ಏನಾದ್ರು ಮಾಡ್ಕೊಂಡು ನಾವು ತರಕಾರಿ ಇದ್ದು. ಬೇಳೆ ಸಾರು ಹ್ಮ್. ಮುದ್ದೆಗಿದ್ದೆ ಮಾಡ್ಕೊತೀವಿ. ಇಷ್ಟು ತಾದೆಲ್ಲ ನಡೆದಿರೋದು. ನಮ್ ಕತೆ ಹೇಳಿದ್ರದೇ ಹೇಳ್ದಾರಿ. ಅಲ್ಲಿ ಓಡ್ತದೆ, ಕಿಲಿನ ಕೂತ್ಕೊಂಡು ಮಾತಾಡು. ಸರ್, ನಾನೇನ್ ಮಾತಾಡೋದು? ಇರ್ಲಿ ತೊಂದ್ರೆ ಇಲ್ಲ. ನೋಡ್ತಾರೆ 4-6 ಜನ ನೋಡೋದು. ಸರ್, ನೀವು ಕಾಡು ಪ್ರಾಣಿಗಳು ಯಾವ್ದಾದ್ರು ನೀವು ಅಲ್ಲಿದ್ದ ಟೈಮಲ್ಲಿ ನೀವು ನೋಡಿದ್ದು ಅಥವಾ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ ಆತರ ಸಂದರ್ಭ ಯಾವ್ದಾರು ಬಂದಿತ್ತು? ಅಂತದೇ ಏನು ಇಲ್ಲ. ಯಾವ್ದು ಈ ಆನೆ ಊರ್ಲಿ ಆನೆ ಗೀನೆಗಳಿದ್ರೆ ಅದ್ ನೋಡ್ಬಿಟ್ಟು ನಾವು ಒಚ್ಚರಿ ಹೊಂಟೋಯ್ತೀವಿ. ನೀವೇ ದೂರ ಹೋಗ್ಬಿಡ್ತೀರಿ? ರೀಪಗಳು ನಾವು ಕಾಣ್ತಿರ್ನಿಲ್ಲಪ್ಪ, ಅದಕ್ಕೆ ಸುಮ್ಮನೆ ಹುಲಿ ಅಂತೂ ನೋಡಿಲ್ಲ ನೀವು? ನಾವು ನೋಡಿ ಅವೇ ತಿರ್ಗಾಡ ಅಜ್ಜೆಗಳನ್ನ ನೋಡ್ತಿದ್ವಿ ನಾವು. ಒಟ್ ನೀವು ಒಟ್ಲಿ ನಮ್ಗೆ ಅದು ಕಾಣಿಸ್ತಿರ್ನಿಲ್ಲ. ಕಾಣಿಸ್ತಾ ಇರ್ಲಿಲ್ಲ. ನಮ್ ಪಡಿ ನಾವು ಹೋಗಿ ಒಂದ್ ಸೇಫ್ಟಿ ಜಾಗ ಸೇರ್ಕೊಳ್ತೀವಿ. ಹ್ಮ್ ಆನೆ ಹಾಕಿ ಇಂಥವ್ ಬರ್ದಿದ್ದ ಜಾಗ ನಾವು ಹೋಗಿ ಒಂದ್ ಜಾಗ ಸೇರ್ಕೊಳ್ತೀವಿ. ಇನ್ನು ಬೇರೆ ಅವೇ ಮೈಯಾಗಿ ಹೊತ್ತಿಗೆ ತಿರ್ಗಾಡ ಹೊತ್ತಿಗೆ ಎಲ್ಲ ನೋಡ್ಬಿಟ್ಟು ಒಚ್ಚರಿ ಆಗಿ ಹೊಂಟೋಯ್ತಿದ್ವು. ಹ್ಮ್. ಅದ್ರೊಳಗೆ ಹೋಗಿ ಇದ್ಕೊತಿದ್ದ. ಪೊಲೀಸ್ನವ್ರು ಬರ್ತಾರೆ, 6 ಬರ್ತಾರೆ ಅಂದ್ಬಿಟ್ಟು ಆನೆ ಸುಧಾರ ಸತ್ತ ಇದ್ರೆ ಮಧ್ಯದಲ್ಲಿ ಹೋಗಿ ತಂದ್ಕೊಳ್ತಿದ್ದ. ಸುತ್ತ ಆನೆ ಇದ್ವಾಗ ನೀವು ಅಲ್ಲಿ ಮಧ್ಯೆ ಹೋಗ್ಬಿಟ್ಟು ಸೇರ್ಕೊಬಿಡ್ತೀರಿ? ಏರ್ ಬಂದ್ರು ಆನೆಗಳವೆ ಅಂದ್ಬಿಟ್ಟು ಅಕ್ಕಿ ತಗೊಂಡಿರ್ತಾರಲ್ಲ, ಆನೆ ಇದೆ. ಅದಕ್ಕಾಗಿ ಆನೆ ಅವನಿಗೆ ಎಲ್ಲವೇ ಪಾದಗಾಪ ಇತ್ತಪ್ಪ. ಹ್ಮ್ ವೀರಪ್ಪನಿಗೆ ಮಾತ್ರ ಎಲ್ಲವೇ ಅವನಿಗೆ ಪಾದಗಾಪೆ ಇದ್ದದ್ದು ಕಾಣ್ಲಿ. ಹ್ಮ್ ಅವಂದ್ರೆ ಮಹದೇಶ್ಪುರ್ನಂತ ಅವ ಜಾಸ್ತಿ ಬೇಡ್ಕೊಂಡಿದ್ದಾడు. ಹ್ಮ್ 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 ಹ್ಮ್. ಏನು ಅವನೊಂದಿಗೆ ತನಿಯಾಗಿ ಹೋಯ್ತಿದ್ನೋ, ತನಿಯಾಗಿ ಬರ್ತಿದ್ನೋ, ಸ್ವಾಮಿ ಏನೋ ಅವನೊಂದಿಗೆ ಮಾತಾಡ್ತಿದ್ನೋ ಏನೋ ಅನ್ನೋದು ನಾವು ಗೊತ್ತಿಲ್ಲ. ಒಟ್ಟಿಲಿ ಅವನ ನಂಬಿತಾನೆ ಇದ್ದದವ. ಮಹದೇಶ್ವರನತ್ರ ಅವನ್ ನಂಬಿ ಇದ್ದದ್ದು. ಹಾಗೆ ಎಲ್ಲಾ ದೇವ್ರುಗಳು ಕೈ ಮುಗಿತಿದ. ಎಲ್ಲಾ ಕಂಡ್ರು ಯಾವ ದೇವ್ರ ಕಂಡ್ರು ಕೈ ಬಟ್ ಮುಗಿತ. ದೇವ್ರ ಭಕ್ತಿ ಜಾಸ್ತಿ ಇತ್ತು ವೀರಪ್ಪನ್ಗೆ. ಜಾಸ್ತಿ ದೇವ್ರ ಭಕ್ತಿ ಅವನು ಜಾಸ್ತಿ. ಅದು ಕಾಲು ಕೈ ಮುಖ ತೊಳೆದ್ಬಿಟ್ಟು ಇದ್ರ ಸ್ನಾನ ಪಾನ ಮಾಡ್ಬಿಟ್ಟು ಆಗ ಕರ್ಪೂರ ಕಸ್ಬಿಟ್ಟು ಎಲ್ಲಾ ಬೇಡ್ಬಿಡ್ತಾ ಬಂದು ಆಗ ಟೀಯೋ ಕಾಫಿಯೋ ತಗೊಂಡು ದಿನ 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 ಮಾಡ್ತಿದ್ರು. ಹ್ಮ್. ಹ್ಮ್ 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 ಅದ್ ಮಾತ್ರ ದೇವ್ರ ಭಕ್ತಿ ಮಾತ್ರ ಜಾಸ್ತಿ. ಹ್ಮ್ 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 ಮಹದೇಶ್ಪುರ್ನೇ ಜಾಸ್ತಿ ಅವ ಕೊಂಡಾಡ್ತಿದ್ದು. ಹ್ಮ್ ಹ್ಮ್ ಇಷ್ಟು ಕತೆ ಇದೆ. ಇನ್ನು ವಿಷಯದ್ದು ಇದು ತೋರಿಸಿ ಹ್ಮ್ ಆಮೇಲೆ ಮುಂದೆ ಮೀನು ನೋಡೋಣ. ಮೀನು ಹೇಗೆ ಅಂದ್ರೆ ಇನ್ನೂ ಏನೇನೋ ವಿಚಿತ್ರಗಳಿದಾವೆ. ಅವೆಲ್ಲ ಆಗ ಇನ್ನೊಂದು ಟ್ರಿಪ್ ನೋಡೋಣ. ಅದಕ್ಕೇನು ಕರೆಯುವುದೇ. ಈಗ ನೋಡಪ್ಪ, ನಡೆದ ಘಟನೆಗಳು ಇಷ್ಟು, ನಡೆದವು ಮಾಡ್ದವು ಇಷ್ಟು. ಇನ್ನು ನಾವು ಕಾಳಿ ಅನುಭವ ಪಟ್ಟದು, ಕಾಳಿ ನಾವು ತಿಂದದು, ಉಂಡದು, ನಾವು ಓದದು, ಬಂದದು ಅದೆಲ್ಲ ನಾವು ಹೇಳಕ್ಕಾಗಲ್ಲ. ಹೇಳಲಿಲ್ಲ. ಅದು ಇನ್ನೂ ಎಷ್ಟೋ ಅವೆ. ಇನ್ನೂ ಎಷ್ಟೋ ಘಟನೆಗಳು ಆಗಿರೋವೆಲ್ಲ ಇರ್ತವೆ. ಇದ್ರು ಅವೆಲ್ಲ ಮರ್ತೋಗಿರ್ತವೆ. ಅದನ್ನ ಜ್ಞಾಪಕ ಮಾಡ್ಬೇಕು. ಜ್ಞಾಪಕ ಮಾಡಿತಾನೆ ಹೇಳ್ಬೇಕು. ಇನ್ನೇನ ಬೇರೆ ವಿಚಾರಗಳ ಅಂತ ಇಂಥವು ಕೊಲೆ ಕುಟ್ರ ಅಂಥದ್ದು ಇಂಥದ್ದು, ಒಬ್ರು ಹೊಡಿಯೋದ ಬಡಿಯೋದ, ಒಬ್ರು ತೊಂದ್ರೆ ಕೊಡೋದ, ಒಬ್ರಿಗೆ ಮಾಡೋದ, ಅದು ಇಲ್ಲ. ಅದ್ ಅವ್ರತ ಮಾಡೋದ ಹೊರ್ತು ನಾನ್ ಮಾಡಿದ ನಾವು ಮಾಡಿದಪ್ಪ. ನಾವು ಸತ್ಯವಾಗೂ ಹೇಳ್ತೀವಿ, ನಾವ್ ಅದ್ ಮಾಡಿದ ಅದು ನಾವು ಗೊತ್ತೂ ಇಲ್ಲ ಅಷ್ಟೇ. ಕಡಿಸಿದ ಎಲ್ಲಾರಿಗೂ ನಾನು ಹೇಳೋದು, ಸುಳ್ಳು ಮಾತ್ರ ನಾವು ಮಾಡೋದು. ಸತ್ಯವೇ ಸತ್ಯ. ಅದಕ್ಕೆ ನಾನು ಹೇಳಿನಲ್ಲ, ಆ ಚಾಮುಂಡಿ ತಾಯಿ ಸಾಕ್ಷಿ ಆಗುವೆ, ಆ ಧರ್ಮಸ್ಥಳ ಸಾಕ್ಷಿ ಆಗುವೆ, ಮಹದೇಶ್ವರನ ಸಾಕ್ಷಿ ಆಗುವೆ, ಚಾಮುಂಡಿ ಅಮ್ಮನ ಸಾಕ್ಷಿ ಆಗುವೆ. ನಾನು ಹೇಳ್ತೀನಿ, ನನ್ನ ತಪ್ಪ ಮಾತ್ರ ಸುಳ್ಳುಗಳು ಆಡೋದಿಲ್ಲ. ಇರೋ ಸತ್ಯ. ನಾನು ದೇವ್ರು ಹೇಗೆ ಅವ್ರನ್ನ ನಾವು ನೆನೆಸಿ ಮಾತಾಡ್ದವೋ ಅವ್ರ ಶಕ್ತಿದಾಗಿತ್ತ ನಾನು ಮಾತಾಡೋದು. ಏನಂದ್ರೆ ಅದೆಲ್ಲ ನೋಡಿ ನಾನು ಈರಪ್ಪನೊಂದಿಗೆ ಇದ್ದದಕ್ಕ ನನ್ನ ಒಂದು ಕೆಟ್ಟವ ಇವ, ಪೊಲೀಸ್ ಸುಟ್ಟು ಅವ್ರೊಂದು ಶೇರ್ ಕೊಟ್ಟು ಸುಟ್ಟ, ಅಂಥವ್ ಮಾಡ್ದ ಇಂಥವ್ ಮಾಡ್ದ. ನಾನು ಹೋಗಿ ನನ್ನ ತಾಳ್ವಾಡಿ ದೇಶದಲ್ಲಿ ಹಿಡ್ಕೊಂಡು ಹೋದಾಗಳಿಂದ ಅವರು ನನ್ನ ಇಲ್ಲಿ ಎಸ್ಕೇಪ್ ಆಗಿ ಓಡಿ ಬಂದಗಳಿಂದ ಅದೇ ಕೊಲೆ ಕುಟ್ರದಲ್ಲಿ ನನ್ನ ಸೇರಿಸಿ ತೋರಿಸಲಿ ಅಂತಾನೆ ನಾನು ಹೇಳ್ತಿದ್ದಿಲ್ಲ. ನಾನು ಕಾಡೊಳಗೆ ಈಗ ಓಡೋದಗಳಿಂದ ಒಂದು ಕೊಲೆ ಏನಾರು ನನ್ನ ಹೆಸರು ಇದ್ದಾರೆ. ನನಗೆ ಈ ತರ ಎಲ್ಲ ನನಗೆ ಕೊಲೆ ಕೇಸು, ಅಂತ ಕೇಸು, ಇಂಥ ಕೇಸು, ಕಿಡ್ನಾಪ್ ಕೇಸುಗಳೆಲ್ಲ ಕೊಡ್ತಾರೆ. ಹಾಗೆ ನಾನು ಬೇಜಾರ ಪಡೋದು ಅಷ್ಟೇ. ನಾನು ಈಗ ಒಳ್ಳಿದೆ ಮಾಡೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಧನ್ಯವಾದಗಳು ಅಮ್ಮ. ನಿಮ್ಗೂ ಧನ್ಯವಾದಗಳು. ಸರಿ.